ಸಿಜೆಪಿ ಪ್ರತಿಭಟನೆಗೆ ಸಂಬಂಧಿಸಿದ ವಿಷಯದಲ್ಲಿ ನಿನ್ನೆ ರಾತ್ರಿ ವಿಪರೀತ ಬೆಳವಣಿಗೆಗಳು. ಇವೆಲ್ಲ 10-10:30 ನಂತರದ ಡೆವಲಪ್ಮೆಂಟ್ಗಳು. ನ್ಯೂಸ್ ಅವರೆಲ್ಲ ಮುಗಿದ ಮೇಲಿಂತು. ಸೋನಂ ವಾಂಗ್ಚುಕ್ ಸೂಪು ಕುಡಿಯುವ ಮೂಲಕ ತಮ್ಮ 26 ದಿನಗಳ ಉಪವಾಸವನ್ನು ಮುಗಿಸಿದರು. ಕೇಂದ್ರ ಸಚಿವರ ಸಮ್ಮುಖದಲ್ಲಿ ಉಪವಾಸ ಕೈಬಿಟ್ಟರು. JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ವೇದಾಂತ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅಲ್ಲಿಗೆ ಹೋಗಿ ಅವರಿಗೆ ಲಿಖಿತ ಭರವಸೆ ಕೊಟ್ಟು ನಿಮ್ಮ ಬೇಡಿಕೆಗಳನ್ನು ನಾವು ಗಂಭೀರವಾಗಿ ಪರಿಗಣಿಸುತ್ತೇವೆ ಅಂತ ಲಿಖಿತ ಬೇಡಿಕೆಗಳನ್ನು ಕೊಟ್ಟು ಸೂಪ್ ಕುಡಿಸಿದ್ರು. 26 ದಿನಗಳ ನಂತರ ಸೋನಂ ವಾಂಗ್ಚುಕ್ ಉಪವಾಸ ಮುಗಿಸಿದರು. ನಿನ್ನೆ ನಡೆದ ಬೆಳವಣಿಗೆಗಳ ಪೈಕಿ ದೊಡ್ಡ ದೊಡ್ಡ ಬೆಳವಣಿಗೆಗಳನ್ನು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇದಕ್ಕಿಂತ ಮುಂಚೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೇರೆ ಬೇರೆ ಸಚಿವರುಗಳು ಅಧಿಕಾರಿಗಳ ತಂಡದೊಂದಿಗೆ ಬ್ಯಾಕ್ ಟು ಬ್ಯಾಕ್ 4 ತಾಸು ಮೀಟಿಂಗ್ ಮಾಡಿದ್ರಂತೆ. ಆ ಮೀಟಿಂಗ್ನಲ್ಲಿದ್ದವರ ಪೈಕಿ JP ನಡ್ಡಾ, ಜಿತೇಂದ್ರ ಸಿಂಗ್ ಇಬ್ಬರು ಇದ್ದರು. ಆ ಮೀಟಿಂಗ್ನಲ್ಲಿ ಹಲವು ಸಚಿವರುಗಳ ಜೊತೆಗೆ ಸಭೆ, ಹಲವು ಅಧಿಕಾರಿಗಳ ಜೊತೆಗೆ ಸಭೆ. ಆ ಸಭೆಯಲ್ಲಿ ಅಮಿತ್ ಶಾ ಹೇಳಿದ್ರಂತೆ, ಸೋನಂ ವಾಂಗ್ಚುಕ್ ಅವರ ಉಪವಾಸವನ್ನು ಅಂತ್ಯಗೊಳಿಸುವುದು ನಮ್ಮ ಪ್ರಯಾರಿಟಿ ಅಂತ ಹೇಳಿದ್ರಂತೆ. ಹೀಗೆ ಮುಂದುವರೆದ್ರೆ ಅವರ ಆರೋಗ್ಯಕ್ಕೆ ಅಪಾಯ ಆಗಬಹುದು, ಅವರ ಪ್ರಾಣಕ್ಕೆ ಅಪಾಯ ಆಗಬಹುದು ಅಂತ. ಅದೇ ಟೈಮ್ಗೆ ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಅವರು ಜಿತೇಂದ್ರ ಸಿಂಗ್ ಅವರಿಗೆ ಫೋನ್ ಮಾಡಿದ್ರಂತೆ. ಜಿತೇಂದ್ರ ಸಿಂಗ್ ಹೇಳಿದ್ರಂತೆ ಜಿತೇಂದ್ರ ಸಿಂಗ್ ಗೀತಾಂಜಲಿ ಅವರಿಗೆ ಫೋನ್ ಮಾಡಿ ಹೇಳಿದ್ರಂತೆ, ನಿಮ್ಮ ಗಂಡನ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನಾವು ರೆಡಿ ಅಂದ್ರಂತೆ. ಆಯ್ತಲ್ಲ, ಅಷ್ಟಾದ ಮೇಲೆ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಇವರಿಬ್ಬರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಬರ್ಕಂಡು ಬಂದಿದ್ರು ಅವರು, ನಿಮ್ಮ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಅಂತ. ಸಣ್ಣ ಪುಟ್ಟ ಬದಲಾವಣೆಗಳಿದ್ದಾವೆ, ಏನು ಅಂತ ಹೇಳ್ತೀನಿ ನಾನು. ನೀಟ್ ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆ ವಿಷಯ ಡಿಟೇಲ್ ಆಗಿ ಪಾರ್ಲಿಮೆಂಟ್ನಲ್ಲಿ ಚರ್ಚೆಯಾಗಬೇಕು ಅಂತ ಸೋನಂ ವಾಂಗ್ಚುಕ್ ಅವರ ಬೇಡಿಕೆಯಾಗಿತ್ತು. ಅದಕ್ಕೆ ಸರ್ಕಾರ ಒಪ್ಕೊಂಡಿದೆ, ನಾವು ರೆಡಿ ಇದ್ದೀವಿ ಅದಕ್ಕೆ ಅಂತ. ನೋಡಿ, ಜಂತರ್ ಮಂತರ್ನಲ್ಲಿ ಉಪವಾಸಕ್ಕೆ ಕುಳಿತಿದ್ದಾಗ ಸೋನಂ ವಾಂಗ್ಚುಕ್ ಅವರ ಬೇಡಿಕೆ CJPಯ ಬೇಡಿಕೆ ಒಂದೇ ಆಗಿತ್ತು. ಅದು ಮೊಟ್ಟ ಮೊದಲನೇ ಬೇಡಿಕೆನೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ. ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ 3 ದಿವಸನೋ 4 ದಿವಸನೋ ಆದ ಮೇಲೆ ಅವರೊಂದು ವಿಡಿಯೋ ಬಿಟ್ಟರು. ಅದರಲ್ಲಿ 25 ವಿಪಕ್ಷಗಳ 25 ಸಂಸದರು ಈಗಷ್ಟೇ ನನ್ನನ್ನು ಭೇಟಿಯಾಗಿ ಮಾತಾಡಿಸ್ಕೊಂಡು ಹೋದರು. ನೀವು ಉಪವಾಸ ಮುಗಿಸಬೇಕು, ನಿಮ್ಮ ಪ್ರಾಣಕ್ಕೆ ಅಪಾಯ ಆಗುತ್ತೆ, ನಿಮ್ಮ ಜೀವ ಅತ್ಯಮೂಲ್ಯ ಅಂತ ಹೇಳೋ ಪ್ರಯತ್ನ ಮಾಡಿದ್ರು. ಇಲ್ಲ, ನನ್ನ ಬೇಡಿಕೆ ಈಡೇರೋ ತನಕ ನಾನು ಉಪವಾಸ ಕೈ ಬಿಡೋದಿಲ್ಲ ಅಂದೆ. ಪಾರ್ಲಿಮೆಂಟ್ನಲ್ಲಿ ಈ ವಿಷಯ ಚರ್ಚೆ ಆಗಬೇಕು, ಮಕ್ಕಳಿಗೆ ಆತ್ಮಹತ್ಯೆ ಮಾಡಿಕೊಂಡ ಮಕ್ಕಳ ಕುಟುಂಬದವರಿಗೆ ಪರಿಹಾರ ಸಿಗಬೇಕು, ಮತ್ತು ಆ ಮಕ್ಕಳ ಮೇಲೆ ಕೇಸ್ ಹಾಕಬೇಡಿ ಗಲಾಟೆ ಮಾಡಿದವ್ರ ಮೇಲೆ ಅನ್ನೋದು ನನ್ನ ಬೇಡಿಕೆ ಅಂದರು. ಆ ವಿಡಿಯೋದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬೇಡಿಕೆ ಇರಲಿಲ್ಲ. ಆ ವಿಡಿಯೋಗೆ ರೆಸ್ಪಾಂಡ್ ಮಾಡಿದೆ ಸರ್ಕಾರ. ಸಂಸತ್ನಲ್ಲಿ ಚರ್ಚೆ ಮಾಡ್ತೀವಿ, ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಕೊಡುವ ವಿಷಯವನ್ನು ಗಂಭೀರವಾಗಿ ಪರಿಗಣಿಸ್ತೀವಿ. ದೆಹಲಿಯಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಕೇಸ್ ದಾಖಲಿಸೋದಿಲ್ಲ ಅಂತ. ಇಲ್ಲೊಂದು ಕ್ಯಾಚ್ ಇದೆ. ಇದು ಸರ್ಕಾರ ಹೇಳ್ತಾ ಇರೋದು, ಪ್ರತಿಭಟನೆ ನಡೆಸಿ ಗಲಾಟೆ ಮಾಡಿದವ್ರನ್ನ ಪತ್ತೆ ಹಚ್ತೀವಿ, ಅದರಲ್ಲಿ ಜೆನ್ವಿನ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕೋದಿಲ್ಲ. ಇನ್ನು ಕೆಲವು ಎಲಿಮೆಂಟ್ಗಳು ಬಂದಿದ್ವು ಅಲ್ಲಿ ಗಲಾಟೆ ಮಾಡಬೇಕು ಅಂತ, ಅವ್ರಿಗೇನು ಮಾಡಬೇಕು ಮಾಡ್ತೀವಿ ನಾವು, ಅವ್ರ ವಿಷಯಕ್ಕೆ ನೀವು ತಲೆ ಹಾಕಬೇಡಿ ಅನ್ನೋ ಥರ ಇದೆ. ನೀವು ವಿದ್ಯಾರ್ಥಿಗಳ ಹಿತರಕ್ಷಣೆ ಮಾಡಬೇಕು ಅಂತಿರ್ತಾನೆ, ಆಯಿತು ವಿದ್ಯಾರ್ಥಿಗಳನ್ನು ಮುಟ್ಟಲ್ಲಪ್ಪ, ಬೇರೆ ಅವ್ರನ್ನ ಬಿಡಲ್ಲ ಅಂತ ಸರ್ಕಾರದ ಕಡೆಯಿಂದ ಸೋನಂ ವಾಂಗ್ಚುಕ್ ಅವ್ರು ಮಾತಾಡಿದ್ರು. ನೋಡಿ, ಕ್ಯಾಚ್ ಆಫ್ ವರ್ಡ್ಸ್ ಅನ್ನಿಸ್ತಾ ಇದೆ ನನಗೆ. ಪಾಸಿಟಿವ್ಲಿ ಕನ್ಸಿಡರಿಂಗ್ ಅಂತ 2 ಬೇಡಿಕೆಗಳಿಗೆ ಹೇಳಿದ್ರು ಅವರು. ಓದಿದ್ರು ನೋಡಿ ಅಲ್ಲಿ ಬರೆದಿದ್ದನ್ನು. ಪಾಸಿಟಿವ್ಲಿ ಕನ್ಸಿಡರಿಂಗ್ ಅಂದ್ರೇನು? ನಿಮ್ಮ ಬೇಡಿಕೆಯನ್ನು ಸಕಾರಾತ್ಮಕವಾಗಿ ಪರಿಗಣಿಸುತ್ತೇವೆ. ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು ಅನ್ನೋದಕ್ಕೇನು ಅಪೀಲಿಲ್ಲ, ಚರ್ಚೆ ಆಗಬೇಕು, ಅದು ಮಾಡ್ತೀವಿ, ಅದನ್ನೇನು ತಲೆ ಕೆಡಿಸ್ಕೋಬೇಡಿ ನೀವು. ಪರಿಹಾರ ಕೊಡುವ ವಿಷಯ ಸಕಾರಾತ್ಮಕವಾಗಿ ಯೋಚಿಸುತ್ತೇವೆ, ಕೇಸ್ ದಾಖಲಿಸದೇ ಇರುವ ವಿಷಯವನ್ನು ಸಕಾರಾತ್ಮಕವಾಗಿ ಯೋಚಿಸುತ್ತೇವೆ ಅಂತ. ಅದರಲ್ಲೂ ಕೂಡ ಇದೆ, ಜಂತರ್ ಮಂತರ್ನಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿರುವವರ ವಿರುದ್ಧ FIR ದಾಖಲಿಸದೇ ಇರುವಂತೆ ನೀವು ಕೇಳಿಕೊಂಡಿದ್ದೀರಿ. ಅವ್ರ ಮೇಲೆ ಏನು ಕೇಸ್ ಹಾಕೋ ಪ್ರಶ್ನೆನೇ ಬರೋದಿಲ್ಲ, ಶಾಂತವಾಗಿ ಪ್ರತಿಭಟಿಸ್ತಾ ಇದ್ರು ಅವರು. ಜುಲೈ 20ನೇ ತಾರೀಖಿನ ಮಾರ್ಚ್ ಅಂದರೆ ಸಂಸತ್ ಭವನದ ಮುತ್ತಿಗೆಯಲ್ಲಿ ಭಾಗವಹಿಸಿದವರು.
ಶಾಂತ ರೀತಿಯಿಂದ ಯಾರು ಭಾಗವಹಿಸಿದ್ರೋ ಅವರ ಮೇಲೂ ಕೇಸ್ ಹಾಕೋದಿಲ್ಲ ಅನ್ನೋ ಥರ ಇದೆ ಅದು. ಇದು ಪರಿಹಾರ ಕೊಡೋದು ಏನಾಗುತ್ತೆ? ಕರೆಕ್ಟ್, ಅದು ಬೇಡಿಕೆ ಅನ್ಯಾಯವಾಗಿ ಸತ್ತೋಗಿದ್ದಾವೆ ರೀ ಮಕ್ಕಳವು. ಬಟ್ ಪರಿಹಾರ ಅನ್ನುವಂಥದ್ದು ಇಟ್ ಈಸ್ ಅ ಪಾರ್ಟ್ ಆಫ್ ಪಾಲಿಸಿ. ಈಗ ನೀವು ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ 1 ಕೋಟಿ ಪರಿಹಾರ ಅಂತಂದರೆ ಈಸ್ ಇಟ್ ಅ ಪಾಲಿಸಿ? ಆವಾಗ ಮುಂದೆ ಯಾವ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ್ರೂ 1 ಕೋಟಿ ಕೊಡಬೇಕಾಗತ್ತೆ. ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಪರಿಹಾರ ಕೊಡ್ತೀರಿ, ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಕೊಡೋದಿಲ್ವಾ ಅಂತ ಬರುತ್ತೆ. ಸಂಜೆ ಪ್ರಶಾಂತ್ ನಾಥ್ ಅವರು ನಮ್ಮದು 7ರಿಂದ 8 ಗಂಟೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ನಲ್ಲಿ ಆ ವಿಷಯ ರೇಸ್ ಮಾಡಿದರು. ಅದು ಹೆಂಗೆ ಮಾಡೋಕ್ಕಾಗತ್ತೆ ಅಂತ ಗೊತ್ತಿಲ್ಲ, ಸರ್ಕಾರ ಹೆಂಗೆ ನಿರ್ಧಾರ ಮಾಡುತ್ತೆ ಅಂತ. ಈ ಭೇಟಿಗಿಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಸೋನಮ್ ವಾಂಗ್ಚುಕ್ ಅವರು ಒಂದು ಟ್ವೀಟ್ ಮಾಡಿದರು. ದೇಶದಲ್ಲಿ ಸಂಭವಿಸಬಹುದಾದ ಹಿಂಸಾಚಾರ ಗಮನದಲ್ಲಿಟ್ಟುಕೊಂಡು ನನ್ನ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸುತ್ತಿದ್ದೇನೆ. ಎಲ್ಲಿಯೂ ಯಾವುದೇ ರೀತಿಯ ಹಿಂಸಾಚಾರಕ್ಕೆ ಅವಕಾಶ ಕೊಡಬೇಡಿ. ಎಲ್ಲರೂ ಅತ್ಯಂತ ಜಾಗರೂಕರಾಗಿರಬೇಕೆಂದು ನಿಮ್ಮನ್ನು ಕೋರುತ್ತೇನೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಶಾಂತಿಯುತವಾಗಿ ನಡೆಯುತ್ತಿದ್ದರೂ ಕೆಲವು ಸಮಾಜ ವಿರೋಧಿ ಶಕ್ತಿಗಳು ಇದರ ಲಾಭ ಪಡೆಯಲು ಪ್ರಯತ್ನಿಸ್ತಾ ಇವೆ. ಹಿಂಸೆಯನ್ನು ಪ್ರಚೋದಿಸುತ್ತಿರುವುದು ನನಗೆ ಅತೀವ ನೋವು ತಂದಿದೆ. ಶಾಂತಿ ಮತ್ತು ಕೇವಲ ಶಾಂತಿಯೇ ನನ್ನ ಮಾರ್ಗ, ಇದನ್ನು ಕಾಪಾಡಿಕೊಳ್ಳಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು, ಇದು ಸರ್ಪ್ರೈಸ್, ಇದು ಏಕಾಏಕಿ ಅವರ ಆಲ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅವ್ರದ್ದೊಂದು ವಿಡಿಯೋ ಬಂತು, ಸೆಲ್ಫಿ ವಿಡಿಯೋ. ಫ್ರೆಂಡ್ಸ್ ಅಂತ ಶುರುವಾಗ್ತಿತ್ತದು. ಪೇಪರ್ ಲೀಕ್ ಮಾಮೂಲಿ ವಿಷಯ ಅಲ್ಲ ಅನ್ನೋದು ನನಗೆ ಗೊತ್ತಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು, ಪೋಷಕರಿಗೂ ಇದು ತುಂಬ ದುಃಖದ ವಿಷಯ. ಇದಕ್ಕಾಗಿ ಪೇಪರ್ ಲೀಕ್ ಘಟನೆ ನಡೆದ ದಿನದಿಂದ ನಾವು ಇಲ್ಲಿ ತನಕ ಈ ಹಿಂದಿನ 2.5 ತಿಂಗಳಲ್ಲಿ ಅನೇಕ ತೀರ್ಮಾನ ಕೈಗೊಂಡಿದ್ದೇವೆ. ಆರೋಪಿಗಳನ್ನು ಬಂಧಿಸಿದ್ದೇವೆ, ಜೈಲಿಗೆ ಹಾಕಿದ್ದೇವೆ. ನಮ್ಮ ಮಹತ್ವಪೂರ್ಣ ಜವಾಬ್ದಾರಿಯಾಗಿದ್ದದ್ದು ವಿದ್ಯಾರ್ಥಿಗಳ 1 ವರ್ಷ ಹಾಳಾಗಬಾರದು ಅನ್ನುವುದು. ತಕ್ಷಣ ಮರುಪರೀಕ್ಷೆ ನಡೆಸೋದು ಅಗತ್ಯ ಆಗಿತ್ತು. ಸರ್ಕಾರ ತನ್ನೆಲ್ಲ ಶಕ್ತಿ ಉಪಯೋಗ ಮಾಡಿ ಕಡಿಮೆ ಸಮಯದಲ್ಲಿ 22 ಲಕ್ಷ ವಿದ್ಯಾರ್ಥಿಗಳ ಪರೀಕ್ಷೆ ನಡೆಸಿತು. ಇವತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಾಗಿ ಎಲ್ಲ ವಿಭಾಗಕ್ಕೂ ನಿರ್ದೇಶನ ನೀಡಿದ್ದೆ. ಇವತ್ತು ಎಲ್ಲ ವಿಭಾಗಗಳ ಕಷ್ಟಪಟ್ಟು ಈಗ ರಾತ್ರಿ ನನಗೆ ಮಾಹಿತಿ ನೀಡಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಯಾಗಿದೆ. ಆರೋಪಿಗಳಿಗೆ ತಕ್ಷಣವೇ ಶಿಕ್ಷೆಯಾಗಲಿದೆ. ಇದರ ಬಗ್ಗೆ ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಲಿದೆ. ಕ್ಯಾಬಿನೆಟ್ ಸಚಿವರ ಜೊತೆಗೆ ಚರ್ಚೆಯ ಬಳಿಕ ಅದಕ್ಕೆ ಅಂತಿಮ ರೂಪ ನೀಡಲಾಗುವುದು. ಸೋಮವಾರದಿಂದ ಸದನದ 2ನೇ ವಾರ ಆರಂಭ ಆಗುತ್ತೆ. ಆವತ್ತು ಸದನದಲ್ಲಿ ಮಸೂದೆ ಮಂಡನೆ ಮಾಡಲು ಪ್ರಯತ್ನ ಮಾಡ್ತೀವಿ ಅಂತ ಆ ವಿಡಿಯೋದಲ್ಲಿತ್ತು. ಕೇಳಿಸ್ಕೊಳ್ಳಿ. मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक है और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए. गुनहगारों को पकड़ा गया है, वे जेल में पड़े हैं. हमारा सबसे महत्वपूर्ण जिम्मा था कि विद्यार्थियों का 1 वर्ष बर्बाद न हो. तत्काल परीक्षाएं लेना बहुत जरूरी था. सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाए इसका प्रबंध किया. फास्ट ट्रैक कोर्ट के लिए विभागों को निर्देश दिए थे. आज विभागों ने लगातार मेहनत करके देर रात मुझे मुसद्दा भी दे दिया. फास्ट ट्रैक कोर्ट और कठोर सजा के प्रावधान के साथ का ये मुसद्दा कल कैबिनेट में चर्चा होगी. कैबिनेट के साथियों के सुझाव के बाद उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है. तब जल्द से जल्द उस बिल को सदन में पारित कराने का प्रयास किया जाएगा. ನೆನ್ನೆ ರಾತ್ರಿ ವಿಡಿಯೋ ನೋಡಿದಾಗಲೂ ನನಗೆ ಇನ್ನು 20 ದಿವಸ ಮುಂಚೆನೇ ಮಾಡಬಹುದಾಗಿತ್ತಲ್ವಾ ಅನ್ನಿಸ್ತು. ಇಷ್ಟು ಹೇಳಿಬಿಟ್ಟಿದ್ರೆ ಆಗ್ತಿತ್ತಪ್ಪ. ಪ್ರತಿಭಟನೆನೇ ನಡೀತಿರಲಿಲ್ಲ ಅಂತ ಹೇಳಲಾರೆ ನಾನು. ಅಟ್ಲೀಸ್ಟ್ ಇಷ್ಟು ದೊಡ್ಡ ಪ್ರತಿಭಟನೆ ಆಗ್ತಿರ್ಲಿಲ್ವೋ ಏನೋ. ಕಮ್ಯುನಿಕೇಷನ್ ಒಂದು ಕ್ಲಿಯರ್ ಇದ್ದು ಬಿಟ್ಟಿದ್ರೆ ಅಂತ ಒಂದು ಕಡೆ ಹಂಗೆ ಅನಿಸಿದ್ದು ಹೌದು. ಇನ್ನೊಂದು ಕಡೆ ಈ ಬೇರೆ ಬೇರೆ ಮೂಲಗಳ ಮೂಲಕ ಒಟ್ಟಾರೆ ಈ ಪ್ರತಿಭಟನೆಯ ಟೈಮ್ ಲೈನ್ ನೋಡಿದ್ರೆ
ಸರ್ಕಾರ ಬೇಕು ಅಂತ ಇದನ್ನು ಮಾಡಿಸ್ತಾ ಅಂತಲೂ ಅನ್ನಿಸ್ತಾ ಇದೆ. ಇದನ್ನು ಹಗ್ಗ ಉದ್ದ ಬಿಡೋದು ಅಂತಾರಲ್ಲ, ಆ ಲೆಕ್ಕಾಚಾರದಲ್ಲಿ ಏನಾದರೂ ಮಾಡಿದ್ರಾ ಅಂತಲೂ ಅನ್ನಿಸ್ತಾ ಇದೆ. ನೋಡಿ, ಅಭಿಜಿತ್ ದೀಪ್ಗೆ ನಂಗೆ ಡೇಟ್ ಮರ್ತು ಹೋಗಿದೆ, 40 ದಿವಸಗಳ ಹಿಂದೆ ಅನಿಸುತ್ತೆ ಅಮೇರಿಕಾಯಿಂದ ದಿಲ್ಲಿಗೆ ಬಂದು ಲ್ಯಾಂಡ್ ಆಗಿತ್ತು. ಆ ಮನುಷ್ಯ ಅಮೇರಿಕಾದಲ್ಲಿದ್ದುಕೊಂಡೇ CJP ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಬೆಂಬಲ ಸಿಕ್ಕಿದೆ ಅನ್ನುವುದನ್ನು ದೇಶ ಮಾತಾಡ್ತಿತ್ತು. ನಾವೇ ಸುದ್ದಿ ಮಾಡಿದ್ದೀವಿ, ಅದನ್ನು ನಾವೇ ಸುದ್ದಿ ಮಾಡಿದ್ದೀವಿ. ಎಷ್ಟು ಬೆಂಬಲಿಗರಾದರು, BJPಯನ್ನು ಅವರು ಏನೋ ಕ್ರಾಸ್ ಮಾಡಿದ್ರು ಬೆಂಬಲಿಗರ ಸಂಖ್ಯೆಯಲ್ಲಿ, ಎಲ್ಲ ಸುದ್ದಿ ಮಾಡಿದ್ದೀವಿ. ಆ ಮನುಷ್ಯ ದಿಲ್ಲಿಗೆ ಬರೋದು ಅಂತಾಯಿತು. ಆತನ ಹತ್ರ ಡಾಕ್ಯುಮೆಂಟ್ ಕರೆಕ್ಟ್ ಇಲ್ಲ, ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಒಂದು ಸುದ್ದಿ ಇತ್ತು. ಅರೆಸ್ಟ್ ಮಾಡಿದರೆ ಡೆಫಿನೆಟ್ಲಿ ಈ ಪ್ರತಿಭಟನೆ ಆವತ್ತೇ ನಡೀತಿತ್ತೋ ಏನೋ ಗೊತ್ತಿಲ್ಲ. ಆತ ಘೋಷಿಸಿ ದಿಲ್ಲಿಗೆ ಬಂದಿದ್ದು, ನಾವು ನೀಟ್ ಕ್ವಶನ್ ಪೇಪರ್ ಲೀಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇತ್ಯಾದಿ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತೀವಿ ಅಂತ. ಹಾಗೆ ಹೋರಾಟ ಮಾಡ್ತೀವಿ ಅಂತ ಬಂದಂಥವರು ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ನಿಗೆ ಒಂದು ಅಪ್ಲಿಕೇಶನ್ ಕೊಡಬೇಕು. ನಮಗೆ ಹೋರಾಟ ಮಾಡ್ತೀವಿ ಇಂಥ ಜಾಗದಲ್ಲಿ, ಅಂದರೆ ಕೋರ್ಟ್ ನಿಗದಿಪಡಿಸಿದ ಜಾಗದಲ್ಲೇ ಹೋರಾಟ ಮಾಡ್ತೀವಿ, ನಮಗೆ ಅನುಮತಿ ಕೊಡಿ ಅಂತ ಅರ್ಜಿ ಕೊಡಬೇಕು ಅವರಂತೂ. ಹೋರಾಟ ಮಾಡ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಣೆ ಮಾಡಿ ಬಂದು ಕೂತ್ಕೊಂಡ್ಬಿಡೋದಕ್ಕಾಗೋದಿಲ್ಲ. ಅಭಿಜಿತ್ ದೀಪ್ಗೆ ಬಂದು ಪೊಲೀಸ್ ಸ್ಟೇಷನ್ನಿಗೆ ಲೆಟರ್ ಕೊಡಬೇಕಾಗಿತ್ತು, ಪರ್ಮಿಷನ್ ಲೆಟರು. ಅದಕ್ಕೆ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದೀವಿ ಕೊಟ್ಟಿಲ್ಲ ಅಂತ ಬರೆದು ಕೊಡಬೇಕು. ಅಭಿಜಿತ್ ದೀಪ್ಗೆ ಪೊಲೀಸ್ ಸ್ಟೇಷನ್ನಿಗೆ ಬಂದು ಅರ್ಜಿ ಕೊಟ್ರ? ಇಲ್ಲ. ಪೊಲೀಸರ ಪರ್ಮಿಷನ್ ಕೊಟ್ಟಿದ್ದೀವಿ ಅನ್ನೋ ಲೆಟರ್ ಹಿಡ್ಕೊಂಡು ಏರ್ಪೋರ್ಟ್ನಲ್ಲಿ ನಿಂತ್ಕೊಂಡಿದ್ರು. ಆತ ಅರ್ಜಿ ಕೊಡೋದಕ್ಕಿಂತ ಮುಂಚೆ ಮಾಡ್ಕೊಳ್ಳಿ ಪ್ರತಿಭಟನೆ ಅಂತ. ಮಾರನೇ ದಿವಸ ಸಂಜೆ 5 ಗಂಟೆಯ ತನಕ ಅನುಮತಿ ಇತ್ತಂತೆ. ನಾಳೆ ಸಂಜೆ 5 ಗಂಟೆ ತನಕ ನೀವು ಅನುಮತಿ ಕೊಟ್ಟಿದ್ದೀವಿ ನಿಮಗೆ ಪ್ರತಿಭಟನೆ ಮಾಡ್ಕೊಳ್ಳಿ ಅಂತ. ಅದಾದ ನಂತರ ಆ ಅನುಮತಿಯನ್ನು CJP ರಿನಿವಲ್ ಕೂಡ ಮಾಡಿಸಿಕೊಳ್ಳಲಿಲ್ಲ ಅಂತ ಸುದ್ದಿ. 5 ಗಂಟೆ ತನಕ ಕೊಟ್ಟಿದ್ದೀರಿ, ನಾವು ಪ್ರತಿಭಟನೆ ಮುಂದುವರಿಸ್ತಾ ಇದ್ದೀವಿ ಅಂತ ರಿನಿವಲ್ ಮಾಡ್ಕೋಬೇಕು. ರಿನಿವಲ್ಲು ಮಾಡ್ಕೊಂಡಿಲ್ಲ. ಅಲ್ಲಿಗೆ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದ ಪ್ರತಿಭಟನೆ, ಅನುಮತಿ ಇಲ್ಲದೆ ನಡೀತಾ ಇದ್ದ ಪ್ರತಿಭಟನೆ, ಇಲ್ಲಿ ಬಂದು ಇವರನ್ನು ಓಡಿಸಿ ಇವರು ಹಾಕಿಕೊಂಡಿದ್ದ ಸ್ಟೇಜು ಪೆಂಡಾಲ್ ಕಿತ್ತು ಹಾಕೋದಕ್ಕೂ ಅವಕಾಶ ಇತ್ತು ಪೊಲೀಸರಿಗೆ. ಅದನ್ನೂ ಮಾಡಲಿಲ್ಲ ಅವರು, ಅದನ್ನೂ ಮಾಡಲಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ರು ಅಷ್ಟೇ. ಅಂದರೆ ಈಸ್ ಇಟ್ ಅ ಪಾರ್ಟ್ ಆಫ್ ಸಮ್ ಸ್ಟ್ರಾಟರ್ಜಿನ? ಏನಂತ ಅರ್ಥ ಆಗ್ತಿಲ್ಲ ಇದು. ಪ್ರತಿಭಟನೆ ಪಾಡಿಗೆ ಪ್ರತಿಭಟನೆ ನಡೀತಾ ಇತ್ತು. ಇಲ್ಲಿಗೆ ಬಂದು ಇವ್ರನ್ನ ಎಬ್ಸೋದಾಗಲಿ ಹೊಡೆಯೋದಾಗಲಿ ಲಾಠಿ ಚಾರ್ಜ್ ಏನೂ ಮಾಡಲಿಲ್ಲ. ಅಂತಿಮವಾಗಿ ಲಾಠಿ ಚಾರ್ಜ್ ಅಂತ ಆಗಿದ್ಯಾವತ್ತು 20ನೇ ತಾರೀಕು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಬಂದಾಗ. ಇಲ್ಲ, ಎಲ್ಲ ಈ ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ರಲ್ಲ, 20ನೇ ತಾರೀಕಿಂದಿದ್ದು. ಸಂಸತ್ ಭವನಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ ಪರ್ಮಿಷನ್ ಕೊಡಿ ಅಂತ ಲೆಟರ್ ಕೊಡ್ತಾರಾ? ಹಂಗೆ ಲೆಟ್ರ್ ಯಾರು ಕೊಡೋದು ಇಲ್ಲ, ಅದಕ್ಕೆ ಪರ್ಮಿಷನ್ ಪೊಲೀಸರು ಕೊಡೋದು ಇಲ್ಲ. ದಟ್ ಈಸ್ ಇಂಪಾಸಿಬಲ್, ನೆಕ್ಸ್ಟ್ ಟು ಇಂಪಾಸಿಬಲ್. ಅದು ಕೆಲವರು, ಅಂದರೆ ದಿಲ್ಲಿ ಪೊಲೀಸಿನ ಕೆಲವು ಅಧಿಕಾರಿಗಳ ವರ್ಷನ್ ಕೇಳ್ತಾ ಇದ್ದೆ ನಾನು. ಶಾಂತ ರೀತಿಯಿಂದ ನಡೀತಾ ಇತ್ತು ಪ್ರತಿಭಟನೆ, ಪರ್ಮಿಷನ್ನು ಇಲ್ಲದೆ ನಡೀತಾ ಇತ್ತು, ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ರಪ್ಪ. ಯಾವಾಗ ಇದು ಕಾನೂನು ಕೈಗೆತ್ತಿಕೊಳ್ಳುವ ಹಂತಕ್ಕೆ ಹೋಯಿತು, ಆವಾಗ ಲಾಠಿ ಟಿಯರ್ ಗ್ಯಾಸು ಹೊಡೆಯಬೇಕಾದಂಥ ಪರಿಸ್ಥಿತಿ ಬಂತು. ಹೊಡೆದಿದ್ದಾರೆ ಅಂತ ಪರ್ಮಿಷನ್ನೇ ಕೇಳದೆ ಅಭಿಜಿತ್ ದೀಪ್ಗೆ ಪರ್ಮಿಷನ್ ಕೊಟ್ಟಿದ್ದು, ಟೈಮ್ ಮುಗಿದ ನಂತರವೂ ಪ್ರತಿಭಟನೆಯನ್ನು ಕಂಟಿನ್ಯೂ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು, ಅವರನ್ನು ಜಂತರ್ ಮಂತರ್ನಿಂದ ಏಳಿಸುವ ಎಲ್ಲ ಅವಕಾಶ ಇದ್ದಾಗಲೂ ಸುಮ್ಮನಿದ್ದಿದ್ದು, ಇದೆಲ್ಲವೂ ಸರ್ಕಾರ ಯೋಚನೆ ಮಾಡಿ ಮಾಡ್ತಾ ಅಷ್ಟು ಅವಧಿ ಉದ್ದಕ್ಕೂ ಮೌನವಾಗಿದ್ದದ್ದು, ಯಾರು ಏನೂ ಮಾತನಾಡದೇ ಇದ್ದದ್ದು. ಅದಕ್ಕೊಂದು ಎಕ್ಸ್ಪ್ಲನೇಷನ್ ಇದೆ. 20ನೇ ತಾರೀಕು ಬೆಳಗ್ಗೆ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅವರು ಮನವಿ ಕೊಟ್ಟಿದ್ದು. ಅವರು ಮನವಿ ಕೊಟ್ಟ ತಕ್ಷಣ ಬನ್ನಿ ಅಂತ ಕರೆದಿದ್ದೀವಿ ನಾವು. ಮುಂದೊಂದು ದಿನ ನೆನಪುಳಿಯೋದು, ಇದು ಯಾವುದು ಕ್ರೊನಾಲಜಿ ಅಲ್ಲ. ಹೀಗೆಲ್ಲ ದಂಗೆಯಾಗಿತ್ತು, ವಿದ್ಯಾರ್ಥಿಗಳ ನೀಟ್ ಪರೀಕ್ಷೆಯ ಅಕ್ರಮವನ್ನು ವಿರೋಧಿಸಿ ಹಿಂಗೆ ಬೀದಿಗಿಳಿದಿದ್ರು ಅನ್ನೋದಷ್ಟೇ ಫೈನಲಿ ದಾಖಲಾಗುವಂಥದ್ದು. ಸೋನಮ್ ವಾಂಗ್ಚುಕ್ ಆಸ್ಪತ್ರೆಯಲ್ಲಿ 2 ಕೇಂದ್ರ ಸಚಿವರಿಂದ ಸೂಪ್ ಕುಡಿಯುವ ಮೂಲಕ ತಮ್ಮ ಉಪವಾಸ ಕೈಬಿಟ್ರು. ಇದು ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಅವರಿಗೆ ಸಿಟ್ಟು ತರಿಸಿದೆ. ಅಡ್ಜಸ್ಟ್ಮೆಂಟ್ ನಿಮ್ಮದು ಸರ್ಕಾರದ ಜೊತೆಗೆ ಅಂತ ಹೇಳಿದ್ದಾರೆ ಅವರು. ಮಸೂದ್ ಅಜರ್
ಹೇಳಬೇಕಾಗಿತ್ತು, ನೀವು ಯಾವ ಕಾರಣಕ್ಕೂ ಉಪವಾಸ ಕೈ ಬಿಡಬಾರ್ದು ಅಂತ ಹೇಳಬೇಕಾಗಿತ್ತು. ಇಮ್ರಾನ್ ಮಸೂದ್, ಸಾರಿ ಮಸೂದ್ ಅಜರ್ ಅಂತೀನಿ ನೋಡ್ರಿ, ಬರೀ ಅವೇ ಹೆಸರು ಬರ್ತಾವೆ ನಮಗೆ. ಇಮ್ರಾನ್ ಮಸೂದ್ ಹೇಳಬೇಕಾಗಿತ್ತು, ಏನಾದರೂ ನೀವು ಉಪವಾಸ ಬಿಡಂಗಿಲ್ಲ ಅಂತ. ಹಾಗೇನು ಹೇಳಿಲ್ಲ. ಸರ್ಕಾರದೊಂದಿಗೆ ಡೀಲ್ ಅನ್ನೋದು ಇವರ ಆರೋಪ. ಸೋನಂ ವಾಂಗ್ಚುಕ್ ಅಣ್ಣಾ ಹಜಾರೆ ಪಾರ್ಟ್ 2 ಅಷ್ಟೇ. 12 ವರ್ಷದಿಂದ ಅಣ್ಣಾ ಹಜಾರೆ ಸುಮ್ಮನಿದ್ರು, ಈಗ ವಾಂಗ್ಚುಕ್ ಸುಮ್ಮನಾಗಿದ್ದಾರೆ. ಸೋನಂ ಹೋರಾಟದ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು. ನಿನ್ನೆ ಸರ್ಕಾರದ ಜೊತೆಗೆ ಡೀಲ್ ಮಾಡ್ಕೊಂಡಿದ್ದೀರಿ. ಅಲ್ಲಿ ವಿದ್ಯಾರ್ಥಿಗಳಿದ್ರ, ಲಡಾಖ್ನ ಜನ ಮಾತ್ರ ಇದ್ದರು. ನಿಮ್ಮ ಡೀಲ್ ಮಾಡ್ಕೊಂಡಿದ್ದೀರಿ ಅಷ್ಟೇ ಅಲ್ವಾ ಅಂತ ಇಮ್ರಾನ್ ಮಸೂದ್ ಹೇಳಿಕೆ ಇದು. ಅದಕ್ಕೆ BJPಯ ಶಹಜಾದ್ ಪೂನಾವಾಲಾ ಸಿಟ್ಟು ಮಾಡ್ಕೊಂಡು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಒಂದು ಕಡೆ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯಗೊಂಡಿತು. ಆದರೂ ಅಭಿಜಿತ್ ದೀಪ್ಕೆ ನೇತೃತ್ವದಲ್ಲಿ ಜಂತರ್ ಮಂತರ್ನಲ್ಲಿ ನಡೀತಾ ಇರುವ ಪ್ರತಿಭಟನೆ ಮುಂದುವರೆದಿದೆ. ಅವರು ನಿಲ್ಲಿಸೋದಿಲ್ಲ ಅಂತಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗೋ ತನಕ ನಿಲ್ಲೋದಿಲ್ಲ ಅಂತ. ಕೇಳಿಸ್ಕೊಳ್ಳಿ ಅವರ ಹೇಳಿಕೆನ. ಕೆಲವೊಂದು ಸಲ ಯಾರ ಮಾತು ನಂಬಬೇಕು ಗೊತ್ತೇ ಆಗೋದಿಲ್ಲಪ್ಪ. ಅಭಿಜಿತ್ ದೀಪ್ಕೆ ಹೇಳಿದ್ದು ಕೇಳಿದ್ರ ನೀವು? ಸೋನಂ ವಾಂಗ್ಚುಕ್ರನ್ನ ಕಿಡ್ನ್ಯಾಪ್ ಮಾಡಿ ಇಟ್ಟಿದ್ರು, JP ನಡ್ಡಾ ಭೇಟಿಯಾದರು, ಆದರೆ ವಿಪಕ್ಷಗಳ ಸಂಸದರ ಭೇಟಿಗೆ ಅವಕಾಶ ನೀಡಲಿಲ್ಲ ಅಂತ. ಬ್ರೇಕ್ಗಿಂತ ಮುಂಚೆ ಸ್ವತಃ ಸೋನಂ ವಾಂಗ್ಚುಕ್ ಮಾತಾಡಿದ್ದು ಕೇಳಿಸಿದ್ವಿ ನಾವು ನಿಮಗೆ. ಬೇರೆ ಬೇರೆ ಪಕ್ಷಗಳ 65 ಸಂಸದರು ಬಂದು ನನ್ನನ್ನು ಭೇಟಿಯಾಗಿದ್ದರು ಅಂತ. JP ನಡ್ಡಾ ಬರೋದಕ್ಕಿಂತ ಮುಂಚೆ ಬೇರೆ ಬೇರೆ ಪಕ್ಷಗಳ 65 ಸಂಸದರು ಬಂದು ಭೇಟಿಯಾಗಿದ್ದರು. ಅದರ ಹಿಂದಿನ ವಿಡಿಯೋದಲ್ಲೂ ಹೇಳಿದರು, ವಿರೋಧ ಪಕ್ಷಗಳ 25 ಸಂಸದರು ಬಂದು ನನ್ನನ್ನು ಭೇಟಿಯಾಗಿ ನೀವು ಉಪವಾಸ ಅಂತ್ಯಗೊಳಿಸಬೇಕು ಅಂತ ಬೇಡಿಕೆ ಇಟ್ಟರು. ನಮ್ಮ ಬೇಡಿಕೆ ಈಡೇರೋ ತನಕ ನಾನು ಉಪವಾಸ ಬಿಡೋದಿಲ್ಲ ಅಂತ ಅವ್ರಿಗೆ ಹೇಳಿ ಕಳಿಸಿದ್ದೀನಿ ಅಂತ ಸೋನಂ ವಾಂಗ್ಚುಕ್ಕೆ ಹೇಳಿದರು. ವಿರೋಧ ಪಕ್ಷಗಳ ಸಂಸದರಿಗೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ, ಕೊಟ್ಟಿಲ್ಲ ಅಂತ ಅಭಿಜಿತ್ ದೀಪ್ಕೆ ಹೇಳೋದು, ಎಲ್ಲರೂ ಬಂದು ನನ್ನನ್ನು ಭೇಟಿ ಹಾಕ್ಕೊಂಡು ಹೋಗ್ತಿದ್ದಾರೆ ಅಂತ ಸೋನಂ ವಾಂಗ್ಚುಕ್ ಹೇಳ್ತಾ ಇರೋದು, ಯಾರು ನಂಬ್ತೀರಿ? ಇದರಲ್ಲಿ ಹಿಂಗೆ JP ನಡ್ಡಾ ಮನೆಗೆ ಮೊದಲನೇ ಮೀಟಿಂಗಿಗೆ ಹೋದ್ರಲ್ಲ, ಮೊದಲನೇ ಮೀಟಿಂಗಲ್ಲಿ ನಮ್ಮ ಮೊಬೈಲ್ಗಳನ್ನು ಕಿತ್ಕೊಂಡು ಗೃಹ ಬಂಧನದಲ್ಲಿ ಇಟ್ಟಂಗೆ ಇಡಲಾಗಿತ್ತು ಅಂತ ಡೇ 1 ಹೇಳಿದ್ದು. ಮೊಬೈಲ್ ಕಿತ್ಕೊಂಡ್ಬಿಟ್ಟಿದ್ರು ಅಂತ. JP ನಡ್ಡಾ ಅವರಿಗೆ ಮನವಿ ಪತ್ರ ಕೊಡ್ತಾ ಇರುವ ಫೋಟೋದಲ್ಲೇ ಇಬ್ಬರು ಕೈಯಲ್ಲೂ ಮೊಬೈಲ್ಗಳಿದ್ದಾವೆ. ಆ ಫೋಟೋದಲ್ಲೇ ಇಬ್ಬರು ಕೈಯಲ್ಲೂ ಮೊಬೈಲ್ ಇದ್ದಾವೆ. ಸಾಹೇಬರು ಭೇಟಿ ಆಗ್ತಾರೆ, ಕುತ್ಕೊಳ್ಳಿ ಅಂಥೇಳಿ ಒಂದು ರೂಮ್ನಲ್ಲಿ ಕೂಡಿಸಿ ಹೋಗ್ಬಿಟ್ರು. ನಮ್ಮನ್ನು ಮಾತಾಡಿಸೋರೇ ಇರಲಿಲ್ಲ ಅಂತ ಹೇಳಿದ್ರು. ಇನ್ನೊಂದು ಇದು ನೋಡಿ, ಅವ್ರವ್ರ ಮೊಬೈಲ್ ಅವ್ರ ಕೈಲಿ ಇದ್ವಪ್ಪ. ನಾನು ಆರಂಭದಿಂದಲೂ ಹೇಳ್ತಾ ಇರೋದು ಅದೇ, ಒಂದು ಆಂದೋಲನವನ್ನು ಮುನ್ನಡೆಸೋದಕ್ಕೆ ಒಂದು ತ್ಯಾಗ ಬೇಕು, ಬದ್ಧತೆ ಬೇಕು, ಅವೆಲ್ಲದಕ್ಕೂ ಮುಖ್ಯವಾಗಿ ಪ್ರಾಮಾಣಿಕತೆ ಬೇಕು. ಆವಾಗ ಒಂದು ಆಂದೋಲನ ಮುಂದುವರೆದು ಯಶಸ್ವಿ ಆಗೋದು. JP ನಡ್ಡಾ ಆಫೀಸಿಗೆ ಹೋದಾಗ ಕೂಡಿಸ್ಬಿಟ್ರು ನಮ್ಮನ್ನು, ಸಾಹೇಬರು ಬರ್ತಾರೆ ಕೂತ್ಕೊಳ್ಳಿ ಅಂತ. ಗಂಟೆಗಟ್ಟಲೆ ಕೂಡಿಸಿದ್ರು, ಮೊಬೈಲ್ ಇರಲಿಲ್ಲ, ಹೊರಗಡೆ ಏನಾಗ್ತಿತ್ತು ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ ಅಂತ. ಆ್ಯಕ್ಚುಲಿ ನಿಮ್ಮ ಮನವಿಯನ್ನು ರೈಟಿಂಗ್ನಲ್ಲಿ ಕೊಡಿ ಅಂದ್ರಂತೆ, ರೈಟಿಂಗ್ನಲ್ಲಿ ತಗೊಂಡು ಹೋಗಿರಲಿಲ್ಲ ಇವರು. ಟೈಪ್ ಮಾಡಿ ಅದರ ಪ್ರಿಂಟೌಟ್ ತೆಗೆಯೋದಕ್ಕೆ 1.5 ಗಂಟೆ ಟೈಮ್ ಆಯ್ತಂತೆ. ಅದಾದಮೇಲೆ JP ನಡ್ಡಾ ಮೀಟ್ ಮಾಡಿದ್ರು ಅಂತ JP ನಡ್ಡಾ ಅವ್ರ ಕಡೆಯಿಂದ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಯಾರು ನಂಬ್ತೀರಿ, ಯಾರನ್ನ ಬಿಡ್ತೀರಿ? ಎರಡನೆಯ ಸಭೆ ಆಗಿದೆ. ಎರಡನೇ ಸಭೆಗೆ ತಯಾರಿರಲಿಲ್ಲ ಕಾಕ್ರೋಚ್ ಜನತಾ ಪಾರ್ಟಿಯವರು. ನಾವು JP ನಡ್ಡಾ ಮನೆಗೂ ಬರೋದಿಲ್ಲ, ಅವ್ರ ಆಫೀಸ್ಗೂ ಬರೋದಿಲ್ಲ. ಮೊದಲು ಹೇಳಿದ್ರು ಜಂತರ್ ಮಂತರಿಗೆ ಅವರು ಬರಬೇಕು ಅಂತ. ಆಮೇಲೆ ಹೇಳಿದ್ರು ಜಂತರ್ ಮಂತರು ಬೇಡ, ಅವ್ರ ಮನೇನೂ ಬೇಡ, ನ್ಯೂಟ್ರಲ್ ಜಾಗದಲ್ಲಿ ಒಂದು ಕಡೆ ಮೀಟಿಂಗ್ ಆಗಲಿ ಅಂದರು. ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ ಮೀಟಿಂಗ್ ಆಗಿದೆ ಅಂತಿತ್ತು. ಎರಡನೆಯ ಸಭೆ, 3 ಬೇಡಿಕೆಗಳು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು, ಪ್ರತಿಭಟನಾಕಾರರ ಮೇಲಿನ ಎಲ್ಲ FIRಗಳನ್ನು ರದ್ದು ಮಾಡಬೇಕು ಅಂತ. ಇಂಟ್ರೆಸ್ಟಿಂಗ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವ ಬೇಡಿಕೆಗೆ ನಾಳೆ ಮಧ್ಯಾಹ್ನದವರೆಗೂ ಟೈಮ್ ಕೊಡಿ ಅಂತ ಕೇಂದ್ರ ಸರ್ಕಾರ ಹೇಳಿದೆಯಂತೆ. ಅದರ ಅರ್ಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕನ್ಸಿಡರೇಷನ್ನಲ್ಲಿ ಇದೆಯಾ? ನಾಳೆ ಮಧ್ಯಾಹ್ನ ತನಕ ಟೈಮ್ ಕೊಡಿ ಅಂತ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಹೇಳಿದ್ರು ಅಂತ CJP ಕಡೆಯವರು ಹೇಳ್ತಾ ಇರೋದು, ಕಾಕ್ರೋಚ್ ಜನತಾ ಪಾರ್ಟಿಯವರ ಹೇಳಿಕೆ ಅದು. ಇನ್ನು 1 ಕೋಟಿ ಪರಿಹಾರದ ವಿಷಯ ಸರ್ಕಾರ ಪರಿಶೀಲನೆ ಮಾಡುತ್ತೆ ಅಂತ ಹೇಳಿದ್ರಂತೆ. ಪ್ರತಿಭಟನಾಕಾರರ ಮೇಲಿನ ಎಲ್ಲ FIRಗಳನ್ನು ರದ್ದುಗೊಳಿಸುವ ವಿಷಯ
ಕಿಡಿಗೇಡಿಗಳನ್ನು ಬಿಟ್ಟು ವಿದ್ಯಾರ್ಥಿಗಳ ಮೇಲಿನ ಕೇಸ್ಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳಿದಾರಂತೆ. ನಾನು ಬ್ರೇಕ್ಗಿಂತ ಮುಂಚೆನೇ ಹೇಳಿದೆ, ಫಸ್ಟ್ ಐಡೆಂಟಿಫೈ ಮಾಡಿಬಿಡ್ತೀವಿ ಯಾರ್ಯಾರು ಗಲಾಟೆ ಮಾಡಿದ್ರು, ಯಾರು ಕಲ್ಲು ತೂರಿದ್ರು, ಯಾರು ಪೊಲೀಸರನ್ನು ಹೊಡೆದ್ರು, ಯಾರು ಪೆಪ್ಪರ್ ಸ್ಪ್ರೇ ಮಾಡಿದ್ರು, ಪತ್ತೆ ಹಚ್ತೀವಿ. ಅವರುಗಳ ಪೈಕಿ ನಿಜವಾಗಿದ್ದ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ, ಸ್ಟೂಡೆಂಟ್ಸ್ ಇದ್ದರೆ ಅವ್ರನ್ನ ಕೈ ಬಿಡೋಣ. ಗಲಾಟೆ ಮಾಡಬೇಕು ಅಂತಲೇ ಬಂದವರಿದ್ದರೆ ಬಿಡೋಕ್ಕಾಗೋದಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಇದೆ. ಇವರು ಕೂಡ ಅಷ್ಟೇ ಹೇಳಿದ್ದಾರೆ. ಅಶುತೋಷ್ ರಂಕ ಮಾತಾಡಿದ್ದಾರೆ, CJP ವಕ್ತಾರರು. ಕೇಳಿಸ್ಕೊಳ್ಳಿ. ಈ FIRಗಳನ್ನು ರದ್ದು ಮಾಡಬೇಕು ಅನ್ನೋ ಬೇಡಿಕೆ ಇದೆಯಲ್ಲ, ಮಾಡೋದಕ್ಕಾಗೋದಿಲ್ವ ಅಂದ್ರೆ ಮಾಡ್ಬೋದು. FIR ರದ್ದು ಮಾಡೋದಂದರೆ ಕೇಸ್ಗಳನ್ನು ವಾಪಸ್ ತಗೊಳ್ಳೋದು ಅಂತ. FIR ಕ್ವಾಶ್ ಆಗೋದು ಕೋರ್ಟ್ನಲ್ಲಾಗತ್ತೆ. ಸರ್ಕಾರ FIR ಹಾಕಿರುತ್ತೆ, ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೇಸ್ಗಳನ್ನು ವಾಪಸ್ ತಗೊಳ್ಬಹುದು. ಹೆಂಗೂ ದಿಲ್ಲಿಯಲ್ಲಿ ಇವರೇ ಅಧಿಕಾರದಲ್ಲಿದ್ದಾರೆ, BJP ಅವರೇ. ಕ್ಯಾಬಿನೆಟ್ಟು ಕೇಸ್ಗಳನ್ನು ವಾಪಸ್ ತಗೊಳ್ಬಹುದಾ? ಕರ್ನಾಟಕದಲ್ಲಿ ತಗೊಂಡಿಲ್ವಾ? ಕರ್ನಾಟಕದಲ್ಲಿ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದ ಕೇಸ್ ವಾಪಸ್ ತಗೊಂಡ್ರು, ಚಿತ್ತಾಪುರ ಗಲಭೆ ಪ್ರಕರಣದ ಕೇಸ್ ವಾಪಸ್ ತಗೊಂಡ್ರು, ಆಳಂದ ಗಲಭೆ ಪ್ರಕರಣದ ಕೇಸ್ ವಾಪಸ್ ತಗೊಂಡ್ರು. ಅದನ್ನು ಪ್ರಶ್ನೆ ಮಾಡ್ಕೊಂಡು ವಕೀಲರೊಬ್ಬರು ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ ಸರ್ಕಾರಕ್ಕೆ ಉಗಿದು ಉಪ್ಪಿನಕಾಯಿ ಆಗ್ತು. ಕರ್ನಾಟಕದಲ್ಲಿ ಆಗಿದೆ. ಅಂದರೆ ಕ್ಯಾಬಿನೆಟ್ ಮುಂದೆ ಅದಕ್ಕೊಂದು ಆಪ್ಷನ್ ಇರುತ್ತೆ. ಬಟ್ ಇವರು ಮಾಡ್ತಾರಾ ಇಲ್ವಾ, ಐ ಡೋಂಟ್ ನೋ. ಯಾಕಂದರೆ ಶುದ್ಧಾನುಶುದ್ಧ ಅರಾಜಕತೆ ಬಿತ್ತುವ ಕೆಲಸ ಅಲ್ಲ ಆಯಿತು. ಜಂತರ್ ಮಂತರ್ನಲ್ಲಿ ನಡೆದ ಶಾಂತಿಯುತ ಪ್ರತಿಭಟನೆಯ ಮಾತಾಡ್ತಾ ಇಲ್ಲ ನಾನು. 20ನೇ ತಾರೀಕು ಏನಾಯ್ತಲ್ಲ, ಅದು ಕಾನೂನನ್ನು ಕೈಗೆ ತಗೊಳ್ಳೋ ಕೆಲಸ, ಅರಾಜಕತೆ ಬಿತ್ತುವ ಕೆಲಸ. ಅದು ಅಂಥ ಕೇಸ್ ವಾಪಸ್ ತಗೊಂಡು ರಾಂಗ್ ಪ್ರೆಸಿಡೆಂಟ್ ಸೆಟ್ ಆಗುತ್ತೆ ಅನ್ನುವ ಕಾರಣಕ್ಕೆ ಇದೇನಿದೆಯಲ್ಲ, ಕಿಡಿಗೇಡಿಗಳ ಮೇಲೆ ಏನು ಕ್ರಮ ಆಗಬೇಕು ಆಗತ್ತೆ, ವಿದ್ಯಾರ್ಥಿಗಳ ಮೇಲಿನ ಕೇಸ್ಗಳನ್ನು ಮಾತ್ರ ವಾಪಸ್ ತಗೊಳ್ತೀವಿ ಅಂತೇನಾರು ಅಂತಾರ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ, ನಾಳೆವರೆಗೂ ಏನೋ ಟೈಮ್ ಇದೆಯಂತೆ. ಇನ್ನೊಂದು ಕಡೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಮಸೂದೆಯನ್ನು ತರಲಾಯಿತು. ಇಂಥದ್ದು ಯಾವತ್ತೂ ಆಗಬೇಕಾಗಿತ್ತು ಆ್ಯಕ್ಚುಲಿ. ಕ್ವಶನ್ ಪೇಪರ್ ಲೀಕ್ ಯಾರು ಮಾಡ್ತಾರೋ, ಲೀಕ್ ಮಾಡಿದ ಕೇಸ್ನಲ್ಲಿ ಯಾರು ಸಿಕ್ಕಾಕ್ಕೊಳ್ತಾರಲ್ಲ, ಸಿಕ್ಕಾಕ್ಕೊಂಡು ವಿಚಾರಣೆ ನಡೆದು ಶಿಕ್ಷೆ ಆಗುತ್ತಲ್ಲ, ಆ ಶಿಕ್ಷೆ 10 ವರ್ಷಕ್ಕಿಂತ ಕಡಿಮೆ ಇರಂಗಿಲ್ಲ. 10 ವರ್ಷಕ್ಕಿಂತ ಕಡಿಮೆ ಇಲ್ಲದಂಥ ಶಿಕ್ಷೆ. ದಂಡ 10 ಕೋಟಿ ರೂಪಾಯಿ ತನಕ ದಂಡ ಹಾಕಬಹುದು. ಈ ಹಿಂದೆ 5 ರಿಂದ 10 ವರ್ಷ ಶಿಕ್ಷೆ ವಿಧಿಸೋದಕ್ಕೊಂದು ಕಾನೂನಿತ್ತು. 1 ಕೋಟಿ ರೂಪಾಯಿ ದಂಡ ಹಾಕೋದಕ್ಕೆ ಅವಕಾಶ ಇತ್ತು ಕ್ವಶನ್ ಪೇಪರ್ ಲೀಕ್ ಮಾಡಿದವರಿಗೆ. ಈಗ 10 ವರ್ಷ ಶಿಕ್ಷೆ, 10 ಕೋಟಿಯ ತನಕದ ದಂಡ. ಗಂಭೀರ ಅಪರಾಧ ಪ್ರಕರಣ ಅಂತ ಆಗತ್ತೀಗದು. ಮುಂಚೆ ನಾರ್ಮಲ್ ಕೋರ್ಟ್ನಲ್ಲೇ ಕೇಸ್ ನಡೀತಾ ಇದ್ವು. ನಾನಾಗಲೇ ಹೇಳಿದ ಹಾಗೆ ಎಷ್ಟು ವರ್ಷ ನಡೀತಿದ್ವು, ಹೆಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಈಗ ಹಂಗಲ್ಲ, ಫಾಸ್ಟ್ ಟ್ರ್ಯಾಕ್ ಕೋರ್ಟು 3 ತಿಂಗಳಲ್ಲಿ ವಿಚಾರಣೆ ನಡೆದು ಶಿಕ್ಷೆ ಆಗಬೇಕು ಅಂತ. ಶಿಕ್ಷೆ ಆಗಬೇಕು, ಅಕ್ವಿಟ್ ಆಗ್ತಾರೋ ಆರೋಪ ಸಾಬೀತಾಗದೆ ಹೋದರೆ 3 ತಿಂಗಳಲ್ಲಿ ಜಡ್ಜ್ಮೆಂಟ್ ಬರಬೇಕು. ಅಂಥದ್ದೊಂದು ಮಸೂದೆಯನ್ನು ಕ್ಯಾಬಿನೆಟ್ಗೆ ತರಲಾಗಿತ್ತು. ಇದನ್ನು ಸಂಸತ್ತಿನಲ್ಲಿ ಸೋಮವಾರ ಮಂಡನೆ ಮಾಡ್ತಾರೆ. ಸಾರ್ವಜನಿಕ ಪರೀಕ್ಷೆ ಅಕ್ರಮ ತಡೆ ಕಾಯ್ದೆ 2024 ಅಂತಿತ್ತು, ಅದಕ್ಕೆ ತಿದ್ದುಪಡಿ. ಈಗ 2024 ಕಾಯ್ದೆಯ ಪ್ರಕಾರ ಅಪ್ ಟು 10 ಇಯರ್ಸ್ ಇತ್ತು ಶಿಕ್ಷೆ, 1 ಕೋಟಿ ರೂಪಾಯಿ ತನಕ ದಂಡ ಇತ್ತು. ಇನ್ನು ಲೋಕಸಭೆ ರಾಜ್ಯಸಭೆಯಲ್ಲಿ ಇವತ್ತು ಇದರದೇ ಗಲಾಟೆ. ಕಿರಣ್ ರಿಜಿಜು ಅವರು ಮಾತಾಡಿದ್ರು. ಸಂಸತ್ತಿನ ಮುಂದೆ INDIA ಮೈತ್ರಿಕೂಟದ ಸಂಸದರುಗಳ ಪ್ರತಿಭಟನೆ. ಅಲ್ಲೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹ, ಒಳಗೆ ಸೆಷನ್ನಲ್ಲೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹ. ಒಂದು ಹಂತದಲ್ಲಿ ಸ್ಪೀಕರ್ ಸಿಟ್ಟಾದ್ರು, ಎಷ್ಟು ಗಲಾಟೆ ಮಾಡ್ತಾ ಇದ್ದೀರಿ ಅಂತ. ಗಲಾಟೆ ಆಗಿ ಸೋಮವಾರಕ್ಕೆ ಕಲಾಪ ಮುಂದೂಡಲ್ಪಟ್ಟಿತು. ಇದು ಈ ಗಲಾಟೆಯ ಮಧ್ಯದಲ್ಲಿ ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿ ಪಾಸ್ ಮಾಡೋದು. ಮಂಡಿಸಿದ್ದಾರೆ, ಪಾಸ್ ಆಗಿಲ್ಲ. ಅಂದರೆ ರಾಜ್ಯಸಭೆಯಲ್ಲಿ ಮಂಡಿಸಿರೋದು. ವಂದೇ ಮಾತರಮ್ಗೆ ಅವಮಾನ ಮಾಡಿದರೆ 3 ವರ್ಷ ಜೈಲು ಶಿಕ್ಷೆ ಅಂತ ನಿತ್ಯಾನಂದ ರೈ, ಸಚಿವ ನಿತ್ಯಾನಂದ ರೈ ಬಿಲ್ ಮಂಡಿಸಿದ್ದಾರೆ. ಕಿರಣ್ ರಿಜಿಜು ಅವರು ಮಾತಾಡಿದ್ರು ನೋಡಿ. संसदीय कार्य मंत्री राहुल गांधी जी भी यहाँ आए हैं, नेता प्रतिपक्ष और सब लोग। मैं फिर से आंदोलन करता हूँ, आप
शुरू से चर्चा मांग रहे थे और सरकार ने चर्चा के लिए तैयार भी हो गए थे। आपने फिर एक कंडीशन लगाया चर्चा नहीं कराने के लिए। हमने फिर से आपको अपील किया, कल भी, आज सुबह में केसी वेणुगोपाल जी को भी मैंने फिर से अपील किया है कि आप प्रमुख विपक्षी दल है, बाकी जितना भी एमपीज, हम लोग सबका मत एक ही है कि चर्चा होना चाहिए। तो नीट एग्जाम पे प्रधानमंत्री जी ने देश को आश्वासन दिया और जो प्रमुख एक्टिविस्ट जिन्होंने भूख हड़ताल किया, सोनम वांगचुक जी ने भी अपना अनशन तोड़ा है और चर्चा के लिए उन्होंने भी मांग किया है। तो फिर देश के सामने में अब हम चर्चा नहीं करके बहाना बनाएंगे तो ये अच्छा संदेश नहीं जाएगा। और माननीय प्रधानमंत्री जी ने आश्वासन दिया कि एग्जाम पेपर लीक को लेकर के कठोर कानून लाने जा रहे हैं, यह आश्वासन भी दिया हुआ है। ಒಂದು ನಿನ್ನೆ ನಡೆದ ಒಂದು ಬೆಳವಣಿಗೆಯನ್ನು ಸ್ಕಿಪ್ ಮಾಡಿ ಈ ಸುದ್ದಿಗೆ ಬಂದುಬಿಟ್ವಿ ನಾವು. ನಿನ್ನೆ NTA ಇಂದ 47 ಅಧಿಕಾರಿಗಳನ್ನು ವಜಾ ಮಾಡಲಾಯಿತು. NTA ನಡೆಸೋದು ನೀಟ್, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನೀಟ್ ಪರೀಕ್ಷೆ ಆಯೋಜನೆಯಲ್ಲಿ ವೈಫಲ್ಯದ ಹಿನ್ನೆಲೆಯಲ್ಲಿ 47 ಅಧಿಕಾರಿಗಳ ವಜಾ. ಇನ್ನು ಕೆಲವು ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತಾರಂತೆ. ಕ್ರಿಮಿನಲ್ ಕೇಸ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂದರೆ ಯಾರ ಕಾರಣಕ್ಕಾಗಿ ಕ್ವಶನ್ ಪೇಪರ್ ಲೀಕ್ ಆಯಿತು ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಶಿಕ್ಷಣ ಇಲಾಖೆಯಲ್ಲಿ ಕೂಡ, ಧರ್ಮೇಂದ್ರ ಪ್ರಧಾನ್ ಅವರ ಇಲಾಖೆಯಲ್ಲೂ ಕೂಡ ಕೆಲವರ ತಲೆದಂಡ ಆಗಬಹುದು ಅಂತ ಹೇಳ್ತಾರೆ. ಶಿಕ್ಷಣ ಕಾರ್ಯದರ್ಶಿ ನಿನ್ನೆ ವಜಾ ಮಾಡಲಾಗಿತ್ತು. ಇನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಆ ನಂತರ ಉಳಿದ ಮಾತು ಅಂತಿದ್ದಾರೆ. ಲೋಕಸಭೆಯಲ್ಲಿ ಅವರು, ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿಯವರು ಆ ಪ್ರಶ್ನೆ ಎತ್ತಿದ್ರು. ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ಪೆಲೆಟ್ ಗನ್ ಬಳಸಿದ್ರ? ಗಾಯಾಳುಗಳ ಫೋಟೋಗಳು, ವಿಡಿಯೋಗಳು ಬರ್ತಾ ಇದ್ದಾವೆ ಈ ಥರದ್ದು. ಡೆಲ್ಲಿ ಪೊಲೀಸ್ ಪರವಾಗಿ ಒಬ್ಬ ಅಧಿಕಾರಿಯ ಹೇಳಿಕೆಯನ್ನು ನಾವು ನೋಡಿದ್ವಿ. ಪೆಲೆಟ್ ಗನ್ ನಾವು ಬಳಸಿಲ್ಲ, ನಮ್ಮ ಹತ್ರ ಪೆಲೆಟ್ ಗನ್ ಇಲ್ಲವೇ ಇಲ್ಲ ಅಂತ. ರಾಹುಲ್ ಗಾಂಧಿ ಗಾಯಗೊಂಡ ಒಬ್ಬ ಹುಡುಗನ ಗಾಯಗಳನ್ನು ತೋರಿಸಿ ಈತನ ಕಣ್ಣು ಹೋಯ್ತು, ಯಾರು ತಂದು ಕೊಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಒಮ್ಮೆ. ನಾನು ಆಗಲೇ ಇದೆ, ಡೆಲ್ಲಿ ಪೊಲೀಸ್ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಪೆಲೆಟ್ ಗನ್ನೇ ಇಲ್ಲ, ನಾವು ಬಳಸಿಲ್ಲ ಅಂತ. ಇದು ಪೆಲೆಟ್ ಗನ್ನಿನದೇ ಗಾಯವಾ? ಹೌದು ಅನ್ನೋದಾದರೆ ಫೈರ್ ಯಾರು ಮಾಡಿದ್ರು? ಪೆಲೆಟ್ ಗನ್ಗಳು ಕೇವಲ ಪೊಲೀಸರ ಬಳಿ ಮಾತ್ರ ಇರ್ತವ? ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಇವತ್ತು ಬೆಳಗ್ಗೆ ನಾನು ಉತ್ತರ ಪ್ರದೇಶ ಪೊಲೀಸ್ ಇಲಾಖೆಯಲ್ಲಿ ಭಾಳ ಉನ್ನತ ಸ್ಥಾನದಲ್ಲಿದ್ದು ರಿಟೈರ್ಡ್ ಸೀನಿಯರ್ ಪೊಲೀಸ್ ಆಫೀಸರ್ ಒಬ್ಬರ ಪಾಡ್ಕಾಸ್ಟ್ ನೋಡ್ತಾ ಇದ್ದೆ. ಅವರಿಗೆ ಇದನ್ನು ಗಾಯಗಳನ್ನು ತೋರಿಸಿ ಹೇಳಿದ್ರೆ ಕಟ್ಟಾದಿಂದ ಆಗಿರುವ ಗಾಯ ಇದು ಅಂದರು. ಕಟ್ಟ ಅಂದ್ರೆ ಏನು? ಕಂಟ್ರಿ ಮೇಡ್ ಪಿಸ್ತೂಲು. ತುಂಬ ಅಂದರೆ ತುಂಬ ಕಚ್ಚಾ ಇರುತ್ತದು, ಮಜಲ್ ಲೋಡಿಂಗ್ ಥರ. ಒಂದು ಸಲಕ್ಕೆ ಒಂದು ಗುಂಡನ್ನು ಮಾತ್ರ ಹಾಕಿ ಹೊಡೆಯಬಹುದಾದಂಥ ತಪಂಜ ಅಂತ ಕರೀತಾರೆ, ಆ ಥರದ್ದದು. ಅದರಲ್ಲಿ ಚೆರ್ರಿ ತುಂಬಿರ್ತಾರೆ. ಅದು ಸಿಡಿದ್ರೆ ಸಿಡಿತು, ಸಿಡಿದೇ ಇದ್ದರೆ ಇಲ್ಲ. ಸಿಡಿದಾಗ ಎದ್ದು ಮುಂದೆ ಹೋಗುತ್ತೆ, ಹಿಂದೆ ಬರುತ್ತೆ, ಹೇಳೋದಕ್ಕಾಗೋದಿಲ್ಲ. ಆ ಥರದ ಕಂಟ್ರಿ ಮೇಡ್ ವೆಪನ್ನಿಂದ ಆಗಿರುವ ಗಾಯ ಇದು ಅಂತಾರೆ. ತನಿಖೆ ಪೂರ್ತಿಯಾಗಿ ಆಗಬೇಕು. ತನಿಖೆ ಎಲ್ಲಿ ತನಕ ಆಗ್ತಾ ಇದೆ ಅಂದರೆ, ಈ ಪಲ್ಟಿ ಮಾಡಿದಾರಲ್ಲ ಗಾಡಿಗಳನ್ನು, ಆ ಗಾಡಿಗಳ ಮೇಲೆ ಫಿಂಗರ್ ಪ್ರಿಂಟು ಹುಡುಕ್ತಾ ಇದ್ದಾರೆ. ಆ್ಯಂಡ್ ಡೆಲ್ಲಿ ಪೊಲೀಸ್ ಟೆಕ್ನಾಲಜಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋದಂಗಿದೆ. ಮೆಟಾ ಗ್ಲಾಸ್ ಹಾಕ್ಕೊಂಡಿದ್ರು ಅವರು. ಅಂದರೆ ಗಾಗಲ್ನಲ್ಲಿ ಕ್ಯಾಮ್ರಾ ಬರುತ್ತೆ, ನಾವು ಯಾವ ಕಡೆ ನೋಡ್ತಿರ್ತೀವೋ ಆ ಕಡೆ ರೆಕಾರ್ಡ್ ಆಗ್ತಾ ಇರುತ್ತದು. ಅದನ್ನು ಹಾಕ್ಕೊಂಡಿದ್ರು. ಅದು ವ್ಯಾನ್ನಲ್ಲಿರುವ ಒಂದು ಮಾನಿಟ್ರಿಗೆ ಕನೆಕ್ಟ್ ಆಗಿತ್ತು. ಆ ಮಾನಿಟರ್ ಎದುರಿಗೆ ಒಬ್ಬ ವ್ಯಕ್ತಿ ಬಂದ ತಕ್ಷಣ ಈತ ಯಾರು ಅನ್ನೋದು ಐಡೆಂಟಿಫೈ ಮಾಡಿ ಆತನ ಅಷ್ಟು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನು ಪಾಪಪ್ ಮಾಡಿ ತೋರಿಸ್ತಾ ಇತ್ತದು. ಅಷ್ಟು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳಿರ್ತಾವಲ್ಲ, ಫೇಸ್ಬುಕ್ನಲ್ಲಿ ಈ ಮುಖ ಯಾವ ಹೆಸರಿನಲ್ಲಿದೆ, ಇನ್ಸ್ಟಾಗ್ರಾಮ್ನಲ್ಲಿ ಯಾವ ಹೆಸರು, ಎಕ್ಸ್ನಲ್ಲಿದೆಯಾ, ಅದನ್ನು ತೆಗೆದು ತೋರಿಸ್ತಾ ಇತ್ತು. ಆ ಪ್ರತಿಭಟನೆಯನ್ನು ಕವರ್ ಮಾಡ್ತಾ ಇದ್ದ ಪತ್ರಕರ್ತರೊಬ್ಬರು ಅದನ್ನು ತೋರಿಸ್ತಾರೆ, ನೋಡಿ ಇಲ್ಲಿ ಗಾಡೀಲಿ ಏನಿದೆ ಅಂತ.
ಪ್ರತಿಯೊಬ್ಬರನ್ನು ಐಡೆಂಟಿಫೈ ಮಾಡಿ ಇಟ್ಟಿದ್ದಾರೆ. ಆ ದೃಶ್ಯಗಳ ಮೂಲಕ ಹೋದಾಗ ಈ ಗಾಯ ಹೆಂಗಾಯಿತು ಅನ್ನೋದು ಕೂಡ ಗೊತ್ತಾಗತ್ತೆ. ಇನ್ನು ಈ ಹಿಂದೆ ತಮ್ಮ ಆಳ್ವಿಕೆಯ ಸರ್ಕಾರಗಳಲ್ಲಿ ಕ್ವಶನ್ ಪೇಪರ್ಗಳ ಲೀಕ್ ಆಗಿದ್ದಾಗ ನಾಯಕರುಗಳು ಏನೇನು ಮಾತಾಡಿದರು. ಇದು ನೆವರ್ ಎಂಡಿಂಗ್ ಡಿಬೇಟ್. ಇದು ಯಾವತ್ತೂ ಮುಗಿಯದೇ ಇರುವ ಚರ್ಚೆ. ನಮ್ಮದೇ ಡಿಬೇಟ್ನಲ್ಲಿ ನಾನು ಕೇಳಿದೆ, ಕರ್ನಾಟಕದಲ್ಲಿ ಕ್ವಶನ್ ಪೇಪರ್ ಲೀಕ್ಗಳು ಯಾವ ಹಂತಕ್ಕಾಗಿದ್ದಾವೆ ಅಂದರೆ, ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ, ಸರ್ಕಾರಕ್ಕೆ ಗೊತ್ತಾಗುತ್ತೆ, ಇದು ಕ್ಯಾನ್ಸಲ್ಲು, ಇನ್ನೊಂದು ಫ್ರೆಶ್ ಎಕ್ಸಾಮ್ ಮಾಡೋಣ ಅಂತ. ಸೇಮ್ ನೀಟ್ನಲ್ಲಿ ಮಾಡ್ದಂಗೆ ಮಾಡ್ತಾರೆ, ಅದು ಕ್ಯಾನ್ಸಲ್, ಇನ್ನೊಂದು ಎಕ್ಸಾಮು ಅಂತ. ಇನ್ನೊಂದು ಎಕ್ಸಾಮಿಗೆ ಕ್ವಶನ್ ಪೇಪರ್ ತಂದರೆ ಆ ಕ್ವಶನ್ ಪೇಪರು ಲೀಕ್ ಆಗ್ಬಿಡ್ತು. ನಾವು ದೂರದ್ದು ಹೇಳ್ತಾ ಇಲ್ಲ, ಕರ್ನಾಟಕದಲ್ಲಿದ್ದಿದ್ದು. ಒಬ್ಬ ಸಚಿವರ OSD, ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ, ಅವರ ಮಗ PUC ಬರಿತಾ ಇರ್ತಾನೆ, 6 ಲಕ್ಷ ಕೊಟ್ಟು ಕ್ವಶನ್ ಪೇಪರ್ ಖರೀದಿ ಮಾಡಿರ್ತಾರೆ ಅವರು. ಆ ನಂತರ ಸಿಕ್ಕಾಕ್ಕೊಂಡು ತನಿಖೆಯಾಗಿ 3 ವರ್ಷ ಜೈಲಿನಲ್ಲಿದ್ದರು. ಅವರು ಯಾರ ಹತ್ರ OSD ಆಗಿದ್ರು ಅವರು ಈಗಲೂ ಸಚಿವರಾಗಿದ್ದಾರೆ. ಇನ್ನೊಬ್ಬನನ್ನ ಕ್ವಶನ್ ಪೇಪರ್ ಲೀಕ್ ಕೇಸ್ನಲ್ಲಿ ಎಳ್ಕೊಂಬಂದರು. ಏನು ಈ ಸಲ ಹಿಡಿದಿದ್ದೀರಿ, ಹಿಂದಿನ 13 ಎಕ್ಸಾಮದ್ದು ಕ್ವಶನ್ ಪೇಪರ್ ಲೀಕ್ ಮಾಡಿದ್ದೀನಿ ಅಂದ್ಬಿಟ್ಟು ಅಂತ ಸ್ಟೇಟ್ಮೆಂಟ್ಗಳಿದ್ದಾವೆ. ಹಿಂಗೆ ಇದು ತಮ್ಮ ಆಳ್ವಿಕೆಯಲ್ಲಿ ಕ್ವಶನ್ ಪೇಪರ್ ಲೀಕ್ ಆದರೆ ಅದಕ್ಕೊಂದು ಮಾನದಂಡ, ಇನ್ನೊಬ್ಬರ ಆಳ್ವಿಕೆಯಲ್ಲಿ ಲೀಕ್ ಆದರೆ ಮತ್ತೊಂದು ಮಾನದಂಡ. ಈ ಹಿಂದೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅನಿಸುತ್ತೆ, ಪ್ರಿಯಾಂಕಾ ಗಾಂಧಿಯವರು ಮಾಡಬಹುದಾದ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಇದನ್ನು ನಿಲ್ಲಿಸೋದಕ್ಕೆ ಅಂತಾರೆ. ಈ ಹಿಂದೆ ಗೆಹ್ಲೋಟ್ ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ್ದ ಹೇಳಿಕೆ ಕೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.